ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್‌ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಕಾಫಿ ಬೆಳೆಯ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು, ನಿಮಗೆ ಇಲ್ಲಿ ನಾನು ಕಾಫಿ ಬೆಳೆಯ ತಳಿಗಳು, ಬೆಳೆಸುವ ರೀತಿ, ಹವಾಗುಣ, ಮಣ್ಣಿನ ಗುಣ ಇತ್ಯಾದಿ ವಿಷಯಗಳ ಮಾಹಿತಿ ಒದಗಿಸಲಿದ್ದು, ಅದಕ್ಕಿಂತ ಮೊದಲು ಎಂದಿನಂತೆ ನಿಮ್ಮಲ್ಲಿ ಈ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಬರುವುದಾದ್ರೆ, ಮಿತ್ರರೇ, ಈ ಕಾಫಿ ಎಂದ ಕೂಡಲೇ ನಮಗೆ ಈ ಚಿಕ್ಕಮಗಳೂರು, ಬಾಬಾ ಬುಡನ್ಗಿರಿಯಂತಹ ಇಳಿಜಾರದ ಸುಂದರವಾದಂತಹ ಭೂಪ್ರದೇಶ ನಮ್ಮ ಕಣ್ಣೆದುರು ಬರ್ತದೆ. ಹೌದು ಮಿತ್ರರೇ, ಈ ಬೆಳೆಗೆ ಇಳಿಜಾರದ ತಂಪು ಪ್ರದೇಶ ಬಹುಮುಖ್ಯವಾಗುತ್ತದೆ. ಹಾಗೆ ನೋಡಿದರೆ ಆಫ್ರಿಕಾ ಖಂಡದ ಇಥಿಯೋಪಿಯಾ ದೇಶವು ಕಾಫಿ ಬೆಳೆಯ ತವರು ಆಗಿರ್ತದೆ. ಅಲ್ಲಿಗೆ ಪ್ರವಾಸ ಹೋದ ಬಾಬಾ ಬುಡನ್ ಎಂಬವರು ಆ ಪ್ರವಾಸದಿಂದ ಹಿಂದೆ ಬರುವಾಗ ಕಾಫಿ ಬೆಳೆಯ ಕೆಲವು ಬೀಜಗಳನ್ನು ತಂದು ಭಾರತದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜೋಪಾನವಾಗಿ ಬೆಳೆಸಿ ಈ ಬೆಳೆಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಿತರು. ನಂತರ ಈ ಬೆಳೆಯನ್ನು ಕೊಡಗು, ಹಾಸನಗಳಂತಹ ಶೀತ ವಲಯ ಜಿಲ್ಲೆಗಳಲ್ಲಿ ಧಾರಾಳವಾಗಿ ಬೆಳೆಸಲಾರಂಭಿಸಲಾಯಿತು. ಆದ್ದರಿಂದ ಇವತ್ತು ನಮ್ಮ ದೇಶದಲ್ಲಿ ಗಣನೀಯವಾಗಿ ಕಾಫಿ ಬೆಳೆಯುವ ದೇಶಗಳಾದಂತಹ ಇಥಿಯೋಪಿಯಾ, ಕೊಲಂಬಿಯಾ, ಬ್ರೆಜಿಲ್, ಫಿಲಿಪೈನ್ಸ್ ದೇಶಗಳಿಗೆ ಪೈಪೋಟಿ ನೀಡುವ ಹಂತಕ್ಕೆ ತಲುಪಿರುತ್ತೇವೆ. ಇದರ ಉತ್ಪನ್ನವು ಈ ಶೀತ ವಲಯದಲ್ಲಿ ಜಾಸ್ತಿಯಾಗಿರುವಂತೆ ಇದರ ಉಪಯೋಗವು ಕೂಡ ಶೀತ ವಲಯದಲ್ಲಿ ಹೆಚ್ಚಾಗುತ್ತದೆ. ಅಂದರೆ ಕಾಫಿ ಪಾನೀಯವನ್ನು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ತಂಪಾದ ಪ್ರದೇಶದಲ್ಲಿ ಈ ಅತಿಯಾದ ತಂಪನ್ನು ತಪ್ಪಿಸಲು ಮತ್ತು ನಮ್ಮ ದೇಹವನ್ನು ಬೆಚ್ಚಗಿಡಲು ಜಾಸ್ತಿಯಾಗಿ ಉಪಯೋಗ ಮಾಡುತ್ತಾರೆ. ಈ ಕಾಫಿಯಲ್ಲಿ ಹಲವಾರು ತಳಿಗಳು ಮುಖ್ಯವಾಗಿರುತ್ತದಾದರೂ ಕಾವೇರಿ ಎಂಬ ಗಿಡ್ಡ ತಳಿಯು ನಾಟಿ ಮಾಡಿದ 2ನೇ ವರ್ಷಕ್ಕೆ ಫಸಲು ನೀಡಲು ಆರಂಭಿಸುತ್ತದೆ ಮತ್ತು ಗಿಡ್ಡ ತಳಿಯಾಗಿರುವುದರಿಂದ ಇದರ ಕಟಾವು ಮತ್ತು ಸಂಗ್ರಹಣೆಯು ತುಂಬಾನೇ ಸುಲಭವಾಗುತ್ತದೆ. ಇದು ಕಾಫಿ ಬೆಳೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸವಿವರವಾದ ಇನ್ನೊಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಲಾಗುವುದು. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿಡಿಯೋ ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.